ನನಗೆ ನಂಬೋಕೆ ಆಗ್ತಾ ಇಲ್ಲ. ಇಲ್ಲಿ ನೋಡೆ, ನಾನ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಂಗೆ ಯಾರು ಸಿಕ್ಕಾಕೊಂಡಿಲ್ಲ. ಈ ಮುಖದಲ್ಲಿ ಕಾಣಿಸಲ್ಲ ಅಷ್ಟೇ. ಸರಿ, ಈಗ ನಾನೇನ್ ಮಾಡ್ಬೇಕು? ರಮೇಶ್ ಅವ್ರು ಆಗೋದು ತಪ್ಪೇನಿಲ್ಲ. ಅವ್ರು ತುಂಬಾ ಇನ್ನೋಸೆಂಟು. ಇಷ್ಟಕ್ಕೆಲ್ಲ ಕಾರಣ ನೀನೇ ಅಂತ ಅವ್ರ ಹೆಂಡತಿ ಹತ್ರ ಹೇಳ್ಬೇಕು. ಸರಿ, ನಿನ್ ಹೆಂಡತಿ ಪ್ರಾಬ್ಲಮ್ ಏನ್ ಮಾಡ್ತೀಯಾ? ಅವ್ರಷ್ಟು ಜೋರಲ್ಲ ನನ್ನ ಹೆಂಡತಿ. ಅವಳು ಹಳೆ ಬ್ಲಾಕ್ ಅಂಡ್ ವೈಟ್ ಫಿಲಿಂ ತರ 2 ಕಲರ್ಫುಲ್ ಡೈಲಾಗ್ ಹೇಳಿದ್ರೆ ಸಾಕು, ಕಾರ್ಗೆ ಹೋಗ್ಬಿಡ್ತಾಳೆ. ಇಷ್ಟು ಟೆನ್ಷನ್ ಅಲ್ಲಿದ್ರು ಯಾಕೆ ಆ ಕಡೆ ನೋಡ್ತಿದ್ಯಾ? ಏನು ಇಲ್ಲ, ಈ 3 ಹುಡುಗಿರನ್ನ ನೋಡಿ ಸೈಟ್ ಹೊಡಿತಿದ್ದಾರೆ, ಅದಕ್ಕೇನೆ. ಹಾಯ್ ಗರ್ಲ್ಸ್, ಯು ವಾಂಟ್ ಟು ಡ್ಯಾನ್ಸ್ ವಿತ್ ಮೀ? ಪೂಜಾ, ಪೂಜಾ, ಇದನ್ನೇ ಹಣೆ ಬರ ಅನ್ನೋದು. ಪ್ರಾಬ್ಲಮ್ ಬಗೆಹರಿಸೋಣ ಅಂತ ಬಂದ್ರೆ ಮತ್ತೆ ಪ್ರಾಬ್ಲಮ್ ಶುರು ಆಯ್ತು ನೋಡು. ಎಲ್ಲರ ಪರಿಸ್ಥಿತಿನೂ ಹಾಗೇನೆ. ಸರಿ, ನನ್ ದುಡ್ಡು ವಿಷಯ ಏನಾಯ್ತು? ನನ್ನ ಹೆಂಡತಿಗೆಲ್ಲ ಗೊತ್ತಾಗ್ಬಿಡ್ತು ಅಂತ ನಾನು ಇಲ್ಲಿ ಟೆನ್ಷನ್ ಇಲ್ಲಿದ್ರೆ, ನೀನ್ ಬೇರೆ ಸದಾ ದುಡ್ಡು ಸಾಯ್ತಿಲ್ಲ. ನೀನ್ ಲೈಫಲ್ಲಿ ದುಡ್ಡು ಬಿಟ್ರೆ ಬೇರೆ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಇಲ್ವಾ? ಹೋಗೆ. ಸರ್, ಅವಳ ಗಂಡ 1 ವರ್ಷದಿಂದ ಕೋಮಾದಲ್ಲಿದ್ದಾನೆ. ಡೈಲಿ 25,000 ರೂಪಾಯಿ ಖರ್ಚಿದೆ. ಪರಿಸ್ಥಿತಿ ಹೀಗಿರುವಾಗ ಅವಳಿಗೆ ದುಡ್ಡಿನ ಟೆನ್ಷನ್ ಬಿಟ್ರೆ ಬೇರೆ ಏನಿರಕ್ ಸಾಧ್ಯ ಸರ್? ಸಾರಿ ಖುಷಿ. ಸಾರಿ ರವಿ, ನಾನು ಈ ಟೈಮಲ್ಲಿ ದುಡ್ಡು ಕೇಳಬಾರ್ದಿತ್ತು. ಮನಸ್ಸೆಲ್ಲ ಕಷ್ಟ ಇಟ್ಕೊಂಡು ಮುಖದಲ್ಲಿ ನಗು ಇಟ್ಕೊಂಡಿದ್ಯಲ್ಲ, ಕಷ್ಟ ಆಗ್ತಿಲ್ವಾ? ಡೋಂಟ್ ವರಿ, ನಿನ್ ಗಂಡನ ಆಸ್ಪತ್ರೆ ಖರ್ಚು ಅಷ್ಟು ನಾನೇ ನೋಡ್ಕೊತೀನಿ. ಲೇ ನೋ ಎಂಟ್ರಿನಲ್ಲಿ ಯಾವ ಟ್ರಾಫಿಕ್ಗೂ ಎದುರದೆ, ಯಾವ ಪೊಲೀಸ್ಗೂ ಕೇರ್ ಮಾಡದೆ ಅನ್ಲಿಮಿಟೆಡ್ ಸ್ಪೀಡ್ ಅಲ್ಲಿ ಆರಾಮಾಗಿ ಓಡಾಡ್ತಿದ್ದಿ ಗಾಡಿನ ಸೀಸ್ ಮಾಡ್ಬಿಟ್ರಲ್ಲ. ಸುಮ್ನಿರಪ್ಪ ತಂದೆ. ಒಂದ್ ಸಣ್ಣ 30-40 ಸೈಟ್ ಅಲ್ಲಿ ಹ್ಯಾಪಿಯಾಗಿ ಆರಾಮಾಗಿದ್ದೆ ನಾನು. ಅದು ಯಾವ್ದೋ ಬಂಗ್ಲೆ ಆಸೆ ತೋರಿಸಿ ಲಂಗೋಟಿ ತೋರಿಸ್ಬಿಟ್ಟೆ ನನಗೆ. ಸಾಕು ಸುಮ್ನಿರ್ರಿ. ಬರೀ ನಿಮ್ಮಿಬ್ಬರದೇ ಆಗೋಯ್ತಲ್ಲ, ನನ್ಗೋಳ್ ಕೇಳೋರು ಯಾರು? ಅಲ್ಲ, ತಿನ್ನಿಸೋರು ನೀವು, ತಿಂದವ್ರು ಇವ್ರು. ಆದ್ರೆ ವರ್ಷಿದ್ ಮಾತ್ರ ನನ್ ಮೂತಿಗೆ ಆಗೋಯ್ತು. ನನ್ ಲೈಫ್ ಆಗೋಯ್ತು, ಊಟ ಆಗೋದೆ, ಸರ್ವ ನಾಶ ಆಗೋದೆ. ಕಮಾನ್, ಚೀರಪ್ ರಾಗು, ಬಿ ಪಾಸಿಟಿವ್ ಯಾರ್. ಬರ್ತ್ಡೇಗೂ ಬಿ ಪಾಸಿಟಿವ್, ತಿಥಿಗೂ ಬಿ ಪಾಸಿಟಿವ್. ಏನ್ರಿ ಬಿ ಪಾಸಿಟಿವ್ ಅಂದ್ರೆ? ನನ್ ಬ್ಲಡ್ ಗ್ರೂಪ್ ಗುರು. ಈಗ್ಲಾದ್ರೆ ಗೊತ್ತಾಯ್ತಾನ, ಇವನು ಬ್ಲಡ್ ಬಿಟ್ಟು ಉಳಿದಿದ್ದೆಲ್ಲ ನೆಗೆಟಿವ್ನೇ. ಹತ್ತಿರೋ ಬೆಂಕಿನ ಆರಿಸಿ ನಾವ್ ಆದಷ್ಟು ಬೇಕಾ ನಮ್ಮ ಹೆಂಡತಿರ ಜೊತೆ ಸೇರ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡಿ. ಎಲ್ಲ ನಮ್ ಗಂಡಂದ್ರು ಇಲ್ಲೆಲ್ಲೂ ಬಚ್ಚಿಟ್ಕೊಂಡಿಲ್ಲ. ಎಲ್ ಬಚ್ಚಿಟ್ಕೊಂಡಿದಾರೋ ನಂಗ್ ಗೊತ್ತಿಲ್ಲ. ಮರ್ಯಾದಿನ್ ಹೇಳಿ ಎಲ್ಲಿದ್ದಾರೆ ಅಂತ. ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಏನಂತ ಕಂಪ್ಲೇಂಟ್ ಕೊಡ್ತೀರಾ? ನಿಮ್ ಗಂಡಂದ್ರು ನಿಮ್ಮನ್ನ ಬಿಟ್ಟೋಗಿದ್ದಾರೆ ಅಂತನಾ, ಇಲ್ಲ ನನ್ ಹಿಂದೆ ಬಿದ್ದಿದ್ದಾರೆ ಅಂತನಾ? ನಮ್ ಗಂಡಂದ್ರನ್ನ ಬುಟ್ಟಿಗೆ ಹಾಕೊಂಡು ನಮ್ ಸಂಸಾರಗಳನ್ನ ಹಾಳು ಮಾಡಿದ್ದಲ್ದೆ ನಮ್ಮನ್ನೇ ಪ್ರಶ್ನೆ ಕೇಳ್ತೀಯಾ? ಮನೆ ಹಾಳು ಮಾಡಿದ್ದು ನಾನಲ್ಲ, ಹಾಳು ಮಾಡ್ಕೊಂಡಿದ್ದು ನೀವೇ. ಏನು? ಗಂಡನ್ ಮೈ ಮೇಲೆ ಒಂದು ಹೆಣ್ಣು ಸೊಳ್ಳೆ ಕೂತ್ರು ಸಂಶಯ ಪಡೋಳು ನೀನು. ಗಂಡನಿಗೆ ಸ್ವಾತಂತ್ರ್ಯ ಕೊಡದೆ 24 ಗಂಟೆನೂ ಭಯ ಹಿಡಿಸಿ ಗುಲಾಮ್ನಾಗ್ ಮಾಡ್ಕೊಳಕ್ ಹೊರಟಿರೋಳು ನೀನು. ಗಂಡ ನಡ್ಕೊಂಡ್ ಹೋದ್ರೆ ಎಲ್ಲಿ ಕಾಲ್ ನೋಯುತ್ತೋ ಅಂತ ಹಾರದ್ ಬಿಟ್ಟೆ ಹಾರೋದ. ಇನ್ನೊಬ್ರು ಸಂಸಾರನ ಹಾಳು ಮಾಡೋ ಕಸ್ಪಲ್ಲಿರೋ ನೀನು ನಮ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀಯಾ? ಯು ಆರ್ ಕ್ಯಾರೆಕ್ಟರ್ಲೆಸ್. ಯಾರಮ್ಮ ಕ್ಯಾರೆಕ್ಟರ್ಲೆಸ್? ಇವಳ? ನೀವುಗಳು ಕ್ಯಾರೆಕ್ಟರ್ಲೆಸ್. ಪಾಪ ಗಂಡಸರು ಜೀವನದಲ್ಲಿ ಹ್ಯಾಪಿ ಆಗಿರೋಣ ಅಂತ ಮದ್ವೆ ಆಗ್ತಾರೆ. ನೀವು ಅವ್ರ ಹ್ಯಾಪಿನೆಸ್ ನ ಕಾಪಿ ಮಾಡಿ ಕುಡ್ಕೊಂಡು ಬರೀ ಟೆನ್ಷನ್ ಕೊಟ್ಟು BP ರೈಸ್ ಮಾಡ್ತೀರಾ. ಆದ್ರೆ ನಮ್ ಖುಷಿ ಇಲ್ಲಿಗೆ ಬರೋ ಗಂಡಸರ ಮನಸ್ಸಿನ ಅರ್ಥ ಮಾಡ್ಕೊಂಡು ಅವ್ರ ಆಸೆಗಳನ್ನ ಮಾತ್ರ ರೈಸ್ ಮಾಡ್ತಾರೆ. ಗ್ರೇಟ್ ಪರ್ಸನಾಲಿಟಿ. ಇವಳು ಕ್ಯಾರೆಕ್ಟರ್ಲೆಸ್. ಒಂದು ತಿಳ್ಕೊಳ್ರಿ, ಈ ಕ್ಯಾರೆಕ್ಟರ್ ಏನಾದ್ರು ರಿವರ್ಸ್ ಆದ್ರೆ ಬರೀ ನಿಮ್ ಸಂಸಾರಗಳೆಲ್ಲ ರಾಜ ಮಹಾರಾಜರ ಫ್ಯಾಮಿಲಿ ನೆಲೆ ಕುಳ್ಕೊಂಡು ಅಲ್ಲೋಳ ಕಲ್ಲಲ್ಲಿ ಆಗ್ಬಿಟ್ಟವ್ರೆ. ದುರ್ಬಿನ್
ಹಾಕಿ ಹುಡುಕಿದ್ರು ಸಿಗ್ತಾ ಇಲ್ಲ. ಹೋಗ್ರಮ್ಮ ಹೋಗ್ರಿ, ಸಾರಿ ಕೇಳ್ಕೊಂಡು ಮನೆಗೆ ಹೋಗಿ ಪಾತ್ರೆ ಗೀತ್ರೆ ತಿಕ್ಕೊಂಡು ಸಂಸಾರ ಮಾಡ್ರಿ. ಹೋಗ್ರಮ್ಮ ಗೋ. ಏ ಚಕ್ಕಸ್, ಯಾರು ಹುಲಿ ಟೈಗರ್ ಹುಲಿ ಒಬ್ಬ ನನ್ ಮೊನ್ನೆ ಹುಲಿ ಎಲ್ಲ ಇಲ್ಲಿ ಆಗೋಕೊಂಡು ಆಯ್ತಿಲ್ಲ ನೀನು ಇಲ್ಲಿ ಬಿಡು ಸೀಟ್ನೇ ಕಚ್ಬಿಟ್ಟವ್ರಲ್ಲಪ್ಪ. ತುಂಬಾ ಡೀಪ್ ಆಗಿ ಗೇಟ್ ಬಿತ್ತ ಸರ್. ರಿಪೋರ್ಟ್ ಬರ್ಕೊಡ್ಲಪ್ಪ, ಇಲ್ಲ ಪಾಟ್ ಪಾಟ್ ಬಿಚ್ಚಿ ತೋರ್ಸ್ಲಾ? ಬ್ಯಾಡಿ ಸರ್, ನೋಡಕ್ ಚೆನ್ನಾಗಿರಲ್ಲ. ಟೀಚರ್ಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಪ್ರೆಸೆಂಟ್ ಔಟ್ ಕಡ. ಯಾರು ನೀವು? ಏನಿರ್ಬೇಕು? ನಾವು ಅವ್ರ ಮಿಸ್ಟರ್ ಟೈಗರ್ ಹುಲಿ ನಮ್ ವೈಫ್ ಮಾಡಿರೋ ತಪ್ಪನ ಕ್ಷಮಿಸಿ ಅವ್ರು ಹೊರಗೆ ಬಿಟ್ಬಿಡಿ ಸರ್. ನಿಮ್ ಹೆಂಡತಿದ್ರ ಮೇಲಿರೋ ಪ್ರೀತಿಗೆ ನಿನಗೆ ಮಾತಾಡ್ಬೋದು, ಆದ್ರೆ ನನಗಾಗಿರೋ ಅವಮಾನ. ಅಯ್ಯೋ ಸರ್, ನೀವಲ್ಲ ಕಾರಿವಾಸಿ ಕತ್ತೆ ಕಾಲಿಗೆ ಬೀಳು ಅಂತ ಹಿರಿಯರು ಹೇಳಿರೋವಾಗ ನೀವು 2 ಕಾಲಿರೋ ಕತ್ತೆ. ಐ ಮೀನ್ ಮನುಷ್ಯ ದಯವಿಟ್ಟು ನಮ್ಮ ಹೆಂಡತಿ ಮಾಡಿರೋ ತಪ್ಪಿಗೆ ನಮಗ್ ಶಿಕ್ಷೆ ಕೊಡಿ ಸರ್. ಅವ್ರನ್ನ ಬಿಟ್ಬಿಡಿ ಸರ್. ನಿಮ್ದ ಅಮ್ಮಯ್ಯ ಅಂತೆ ಸರ್. ಹುಲಿಗೆ ಹುಲ್ಲಾಗ್ತಾ ಇದ್ದೀರಾ? ಫುಲ್ ಬೇಡ ಅಂದ್ರೆ ಫುಲ್ ಓಕೆನಾ ಸರ್? ಫುಲ್ ಪೇಜ್ ಸರ್, ಕವರ್ ಪೇಜ್. ಐ ಆಮ್ ಎಡಿಟರ್. ನೀವು ಇದನ್ನ ಕವರ್ ಅಪ್ ಮಾಡ್ಬಿಟ್ರೆ ಮೈನ್ ಪೇಜ್ ಅಲ್ಲಿ ನಿಮ್ ಟೈಟ್ ಕ್ಲೋಸ್ ಅಪ್ ಹಾಕಿ ಬಡವರ ಬಂಧು ಎನ್ಕೌಂಟರ್ ಸ್ಪೆಷಲಿಸ್ಟ್ ಟೈಗರ್ ಹುಲಿ ಅಂತ ಪೇಪರ್ ಫುಲ್ ಬಿಲ್ಡಪ್ ಕೊಟ್ಬಿಡ್ತೀನಿ ಸರ್. ಲೇ ಇದು ಹುಲ್ತಿನ ಹುಲಿ ಅಲ್ಲ ಕಣೋ, ಇದಕ್ಕೆ ಕರೆನ್ಸಿ ಬೇಕು. ರೂಟ್ಗೆ ಬಂದ್ರು. ಡಾಲರ್ಸಾ ಪೌಂಡ್ಸಾ? ಅವ್ರ ಕೆಲ ಒದೆ ತಿನ್ನೋದಕ್ಕೆ ಎಷ್ಟು, ಅವ್ರನ್ನ ಹೊರಗೆ ಕಳ್ಸೋದಕ್ಕೆ ಎಷ್ಟು? ಕನ್ಫ್ಯೂಸ್ ಮಾಡ್ಕೊಂಡು ಹೇಳಿ ಸರ್. ಪದೇ ಪದೇ ನನ್ಗೆ ಡೋಸ್ ಕೊಡ್ಬೇಡ. ಕಾಲಿಗೆ ಬೀಳ್ತೀರಾ, ಇಲ್ಲಾಂದ್ರೆ ಲಂಚ ಕೊಡ್ತೀನಿ ಅಂತೀರಾ. ಆಮೇಲೆ ಇನ್ನೇನು ಹೇಳ್ದಲ್ಲಪ್ಪ? ಕ್ಲೋಸ್ ಅಪ್ ತಗೊಂಡೋಗಿ ಲೋಕಾಯುಕ್ತ ಟೇಬಲ್ ಮೇಲೆ ಇಟ್ಬಿಡು. ಇಲ್ಲ ಸರ್. ಬದ್ಮಾಶ್. ಪ್ಲೀಸ್ ಸರ್, ಅವ್ರ ಪರ ನಮಗ್ ಶಿಕ್ಷೆ ಕೊಡಿ ಸರ್. ಅವ್ರು ಮಾಡಿದ ತಪ್ಪಿಗೆ ನಿಮಗ್ ಶಿಕ್ಷೆನಾ? ಇಲ್ಲೇನು ಎಕ್ಸ್ಚೇಂಜ್ ಮೇಳನ ನಡೀತಾ ಇದೆ? ನೋ, ರೂಲ್ ಇಸ್ ಎ ರೂಲ್ ಈವನ್ ಫಾರ್ ಎ ಫೂಲ್. ಡೌ ಕೊಡ್ತಾವ್ರಾ? ನನ್ ಮಕ್ಕಳು ಲೂಸ್ ಆಗ್ಬಿಟ್ಟವ್ರೆ. ಅಲ್ಲ ಅದನ್ನ ಹೇಳಿದ್ರೆ ನೀನ್ ನೇಣ್ ಹಾಕೊಂಡು ಸತ್ತೋಗ್ಬಿಡ್ತೀಯ. ಅಲ್ಲಯ್ಯ ಹೇಳು, ಈ ಯೂನಿಫಾರ್ಮ್ ಹಾಕಿದ್ಮೇಲೆ ಯಾವನಾದ್ರು ಒಬ್ಬ ಗಂಡಸನಾದ್ರು ಒಳಗಾಕಿದ್ಯಾ ನೀನು? ಟೈಗರ್ ಹುಲಿ ಅಂತೆ, ಬೀದಿ ನಾಯಿ ನೀನು. ಇಲ್ಲ ಬಾಸ್, ಅವ್ನ್ ಸ್ಪೆಷಾಲಿಟಿನೇ ಹೆಣ್ಮಕ್ಳ ಮೇಲೆ ಪೌರುಷ. ಆಮೇಲೆ ಅವ್ರಿಗೆ ಸ್ವಲ್ಪ ಒದೆ ತಿನ್ನೋದು. ಮೀಟ್ರು ಇಲ್ಲ ಮ್ಯಾಟ್ರು ಇಲ್ಲ. ರೋಷನೇ ಇಲ್ವಲ್ಲಯ್ಯ, ಕೋಪನೇ ಇಲ್ವಲ್ಲಯ್ಯ, ಕಿಚ್ಚೆ ಇಲ್ವಲ್ಲ. ಅಯ್ಯೋ ಇವನ ಏನು ಸ್ಟಾಕ್ ಇಲ್ವಲ್ಲ. ಈ ಹುಲಿ ಎತ್ರೆ ನಿಂತ್ರೆ ಮಾರು, ಯಾ ಜಂಪ್ ಮಾಡಿದ್ರೆ ಔತಾರು. ತೋರಿಸಿ ನೋಡ್ರು ನನ್ನ ಪವರು, ಎದುರಿಸ್ತೀನಿ ನಿಮ್ಮ ಟವರು. ಎಲ್ರ ಮುಕ್ಕಲು ಶುರುವಾಯ್ತು ಬೆವರು. ಹೆಂಡತಿರ ಪರ ವಹಿಸ್ಕೊಂಡು ಬರ್ತೀರಂದ್ರು? ನೋ ನೆವರು. ಈಗ ನಾನು ಕೊಡೋ ಕಾಪಿಗಳು ನನ್ನ ಅಕ್ಕ ಫಿನಿಶ್ ಕೂಡ ಇವತ್ತು ನಿಮ್ಮ ಫ್ಯೂಚರು. ನೀವು ಮಾಡಿರೋ ತಪ್ಪಿಗೆ ಹುಡುಕ ಮುಂದೆ ಒದೆ ತಿನ್ನ ಗಂಡಂದಿರು ಪುಣ್ಯ ಮಾಡಿದ್ದೀರಿ. ನನ್ನ ಮಕ್ಕಳ ಒಬ್ಬೊಬ್ಬನ ಹೊಡೆದಲ್ಲ. ಹೆಂಗಿತ್ತು ನಮ್ಮ ಪರ್ಫಾರ್ಮೆನ್ಸ್? ಸಾಯಿ ಕುಮಾರ್ ರೇಂಜ್ ಅಲ್ಲಿ ಇರ್ಲಿಲ್ಲ. ಓವರ್ ಆಕ್ಟಿಂಗ್ ಆಗೋಯ್ತು ನಿಂದು. ಹಾರಿದ್ರೆ ಅವತಾರ, ಲ್ಯಾಬ್ರಾಡಾರು ನಾಯಿ ಕುಣಿದ್ರೆ ಆಮೇಲೆ ಬಾಸ್ ನಿಮ್ ಮುಂದೆ ನಾನು ಕುಂದಿ ಅಗ್ರಿಮೆಂಟ್ ಜ್ಞಾಪಕ ಇದೆಯಾ? ಜ್ಞಾಪಕ ಇದೆ. ಈಗ ನಾನ್ ನಿಮಗೆ ಹೊಡಿತೀನಿ, ನೀವು ಶ್ರುತಿ ರೇಂಜ್ ಅಲ್ಲಿ ಆಳ್ತೀರಾ. ಆ ಕಡೆ ಫೀಮೇಲ್ ಸೆಕ್ಷನ್ ಇಂದ ನಿಮ್ ಮೇಲೆ ಸಿಂಪತಿ ಕ್ರಿಯೇಟ್ ಆಗುತ್ತೆ. ನೋಡಿ
ಈಗ ಸ್ಕ್ರೀನ್ ಪ್ಲೇ ಚೇಂಜ್ ಆಗಿದೆ. ನಾವು ನಿನಗೆ ಇಕ್ತೀವಿ, ಆದ್ರೆ ನೀವು ಕೂಗಬಾರ್ದು. ಹಾ. ನಮಗೆ ಏನ್ ಬಿದ್ದಂಗ್ ಕೂಗ್ತೀವಿ. ಲೇಡೀಸ್ ಸೆಕ್ಷನ್ ಇಂದ ಸಿಂಪತಿ ನಮಗೆ ಬರುತ್ತೆ. ಹಾ. ಮೊದ್ಲೇ ಬೇಜಾನ್ ಕೊಟ್ಟವ್ರೆ, ಸ್ವಲ್ಪ ಕಷ್ಟ ಬಂದಿದೆ. ಅದು ನಮ್ಗೆ ಇಷ್ಟ ಆಗುತ್ತೆ. ಅಲ್ಲ, ನಾನು ಮಾತಾಡಲ್ಲ. ಅಯ್ಯೋ, ನನ್ನ ಮಕ್ಳ. ಅಯ್ಯೋ ಅಯ್ಯೋ ಆ ನೋವು ಹೊಡಿಬೇಡಿ. ಹೆಂಡತಿದ್ರೆ ಪರವಾಗಿ ಬರ್ತಿರ್ಲಿಲ್ಲ. ಇವತ್ತು ನಿಂದ ಅಯ್ಯೋ. ಕಾಪಾಡೆ ಪೂಜಾ, ಸೀಟ್ ಕೊಟ್ಟಿ. ಅಯ್ಯೋ ಪೂಜಾ, ಕಾಪಾಡೆ. ಪೂಜಾ, ಹೆಲ್ಪ್ ಮಾಡೆ. ಮೆತ್ತಿಗೆ 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 ಮೆತ್ತಿಗೆ. ಈಗ ಹೋಗಿ ನಿಮ್ ಪೌರುಷ ತೋರಿಸಿ ಸರ್. ಹುಲಿ ಸರ್, ಹೋಗಿ ಸರ್. ಮೆತ್ತಿಗೆ ಮೆತ್ತಿಗೆ ಹುಷಾರು. ಓವರ್ ಎಮೋಷನ್ ಆಗಿ ನಿಮ್ಮೇಲೆ ಇದ್ದಿದ್ದ ಕೋಪನೆಲ್ಲ ನಿಮ್ಮ ಹಸ್ಬೆಂಡ್ಸ್ ಮೇಲೆ ಚೆನ್ನಾಗಿ ತೀರ್ಸ್ಕೊಂಬಟ್ಟೆ. ಆದ್ರೂ ಹೊಡಿಬೇಕಾದ್ರೆ ಗೊತ್ತಾಯ್ತು ನೀವೆಲ್ಲ ಎಷ್ಟು ಲಕ್ಕಿ ಅಂತ. ನಾನು ಎಷ್ಟೆಷ್ಟೋ ಕ್ರಿಮಿನಲ್ಸ್ಗಳನ್ನ ಟೆರರಿಸ್ಟ್ಗಳನ್ನ ಹೊಡೆದಿದ್ದೀನಿ. ನೀವಾ? ನಿಮ್ ತಾತ ಬಂದಿದ್ನ? ಅಲ್ಲ, ಮಾತು ಹೇಳ್ದೆ. ಅವರೆಲ್ರು ಅಮಿತಾನ್ ಅಲ್ಲಾಗೆ ಮದರಿಂಡಿಯಾ ಅಂತ ಕಿರಿಸ್ತಾ ಇದ್ರು. ಆದ್ರೆ ನಿಮ್ ಹಸ್ಬೆಂಡ್ ಹೊಡಿಬೇಕಾದ್ರೆ ರಮ್ಯಾ, ಪೂಜಾ, ಸಂಜನಾ ಅಂತ ಕಿರಿಸ್ತಾ ಇದ್ರು. ನನಗೆ ಅನಿಸ್ತಾ ಇತ್ತು ನಾನೇ ಯಾಕೆ ಹುಡುಗಿಯಾಗಿ ಅವ್ರಿಗೆ ಹೆಂಡತಿ ಆಗ್ಬಿಡ್ಬಾರ್ದಾಗಿತ್ತು ಅಂತ. ಅಲ್ಲ, ಮಾತು ಹೇಳ್ದೆ ಅಷ್ಟೇ. ಅಲ್ಲ, ಇಂತ ಅಂಡರ್ಸ್ಟ್ಯಾಂಡಿಂಗ್ ಇರೋ ಫ್ಯಾಮಿಲಿ ಯಾಕೆ? ವೈ ಮಿಸ್ಅಂಡರ್ಸ್ಟ್ಯಾಂಡಿಂಗ್? ಆಯ್ತಾಗಿ ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ ಮನೆ ಬರಹ ನೀವೇ ನೋಡ್ಕೊಳ್ಳಿ. ಹೋಗಿ 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 ಹೋಗಿ. ಬ್ಯಾಟಿಂಗ್ ಮಾಡ್ರ ಅವಾರ್ಡ್ ಸಿಗುತ್ತೆ. ಪೂಜಾ, ಗುರಾಯಿಸ್ಬೇಡ ಕಣೆ. ಕೊಡಿ ಅಂತ ಹಿಂಗ್ ಕೊಟ್ಬಿಟ್ರು. ಅಯ್ಯೋ ಪೂಜಾ ಪೂಜಾ ಕಡೆ ಟೋಟ್ಲು ಉಲ್ಟಾಗೋಯ್ತಲ್ಲಪ್ಪ. ಇನ್ನೆಲ್ಲಿ ಹ್ಯಾಪಿ? ಡೇ ಹೋಗ್ರು, ಯಾವ್ದಾರ ಕೆರೆನೋ ಬಾವಿನೋ ನೋಡ್ಕೊಂಡು